ಧರ್ಮಸ್ಥಳ ಕ್ಷೇತ್ರ ಅನ್ನೋ ಒಂದು ಪುಣ್ಯ ಕ್ಷೇತ್ರ. ಇವತ್ತು ನಾವೆಲ್ಲ ಕೇಳುವಂತದ್ದು ಬಹಳ ದುಃಖದ ಸಂಗತಿ ಇವತ್ತು ನಮಗೆ. ಯಾಕಂದ್ರೆ ಇದು ಧರ್ಮಸ್ಥಳದ್ದು 800 ವರ್ಷಗಳ ಇತಿಹಾಸ ಇದೆ ಇದರಲ್ಲಿ. ಇವಾಗ ಯಾರೋ ಬಂದು ಅದ ಐತಿ ಧರ್ಮಸ್ಥಳ ಬಗ್ಗೆ, ಪೂಜ್ಯರ ಬಗ್ಗೆ ಯಾರೇ ಏನೋ ಮಾತಾಡ್ರು, ನಾವು ಮಹಿಳೆಯರಾಗಿ ಇವತ್ತು ಏನೈತಿ ಒಂದೊಂದು ಮಹಿಳೆಯನ್ನು ಇವತ್ತು ನಾವು ಪೂಜ್ಯರ ಫೋಟೋ ಇಟ್ಕೊಂಡು ಒಲೆ ಹೊತ್ತಿಸ್ತಾ ಇದ್ದೀವಿ. ಮಹಿಳೆಯರಿಗೆ ಅನುಕೂಲ ಆಗಿದೆ, ಬೆಳಕೆ ರೈತರಿಗೆ ಅನುಕೂಲ ಆಗಿದೆ. ಈ ಸಂಘದಿಂದ ಸರ್ಕಾರನು ಮಾಡ್ಲೇ ಇದ್ದಿದ್ದು ಇವತ್ತು ಧರ್ಮಸ್ಥಳದ ಅಜ್ಜನವರ ಪುಣ್ಯದಿಂದ ಇವತ್ತು ನಮ್ಮ ಮಹಿಳೆಯರಾಗ್ಲಿ ಪುರುಷರಿಗಾಗ್ಲಿ ಒಳ್ಳೆ ಉದ್ಯೋಗವನ್ನು ಹಾಗೂ ಒಳ್ಳೆ ಕೆಲಸಗಳನ್ನು ಧರ್ಮಸ್ಥಳ ಸಂಘದಿಂದ, ಧರ್ಮಸ್ಥಳ ಪೂಜ್ಯರಿಂದ ಆಗ್ತಾ ಇದೆ. ಅಂತದನ್ನ ಯಾರೋ ಅನಾಮಿಕ ಬಂದು ಇಲ್ಲಿದೆ ಅಲ್ಲಿದೆ ಅಂದ್ರೆ ಇವತ್ತು ನಾಳೆ ಇನ್ನೊಬ್ಬ ಬರ್ತಾನ. ವಿಧಾನಸೌಧದಲ್ಲಿ ಸಾಕಷ್ಟು ಹೆಣಗಳು ಹೂತಕ್ಕೆ ಒಂದು ವಿಧಾನಸೌಧ ಕೆಡುತ್ತಾರ ಇವರು? ಸರ್ಕಾರ ಕೆಡುತ್ತಾ ಹೇಳಿ? ಈಗ ಯಾರೋ 4 ಶಮೀರ ಆಮೇಲೆ ಜಯಂತ ಇಂಥವ್ರನ್ನೆಲ್ಲ ಬಂದ್ ಸುಳ್ಳು ಸಾಕ್ಷಿಗಳು ಹೇಳಕತ್ರ ಅಂದ್ರ ಅದಕ್ಕೆ ನಾವ್ ಇವತ್ತು ಖಂಡಿಸ್ತೇವೆ. ಇದೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆ ಕೊಡೋದೇನಂದ್ರೆ, ಇವತ್ತಾದ ಸಂಗತಿ ಇನ್ನು ಮುಂದೆ ಆಗದಂಗ ಅವ್ರನ್ನೆಲ್ಲ ಕರೆಸಿ ನ್ಯಾಯವಾಗಿ ತನಿಖಾ, ಒಂದು SIT ತನಿಖಾ ರಚಿಸಿ ಅದನ್ನ ಇದನ್ ಮಾಡ್ಬೇಕಂತ ಹೇಳಿ ನಾನು ಎಲ್ಲರಲ್ಲಿ ಕೇಳ್ಕೊತೇನೆ ಸರ್ಕಾರಕ್ಕೆ. ಪದೇ ಪೂಜಾರಿಗೆ ಅವಹೇಳನ, ಅವ್ರಿಗೂ ವಯಸ್ಸಾಗಿದೆ ಪಾಪ. ಪೂಜಾರಿ 14 ವರ್ಷ ಮಕ್ಕೊಂಡಿದ್ರ? ಎಲ್ಲಾರು ಮಕ್ಕೊಂಡಿದ್ರ ಇವರು?